ॐ यश्छन्दसां वृषभो विश्वरूपः छन्दोभ्योऽध्यमृतात्सं बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ವೈಶಾಖ ಬಹುಳ ಪಂಚಮಿ ಮಂದವಾಸರ ಈ ಶುಭ ಶನಿವಾರದ ಸಂಜೆ ಸಂಕಷ್ಟನಾಶನ ಗಣೇಶ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಸಂಕಷ್ಟನಾಶನ ಗಣೇಶ ಸ್ತೋತ್ರಂ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇನ್ ನಿತ್ಯಂ ಆಯುಃ ಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಭಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯೈ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ. ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ಕೀ ಜಯ. ಒಂದು ಸುಂದರವಾದ ಕೃಷ್ಣನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆ ಮೇಲೆ ಹಂಚಿಕೊಳ್ಳುತ್ತೇವೆ. ನಾವು ಹೇಳಿಕೊಟ್ಟ ನಂತರ ತಾವು ಹಾಡಬಹುದು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವನಮಾಲಿ ರಾಧಾರಮಣ ಗಿರಿಧಾರಿ ಗೋವಿಂದ
वनमाली राधारमण गिरिधारी गोविंद। नीलमेघ सुंदर नारायण गोविंद। नीलमेघ सुंदर नारायण गोविंद। वनमाली राधारमण गिरिधारी गोविंद। भक्त हृदय मंदार भानुकोटि सुंदर। भक्त हृदय मंदार भानुकोटि सुंदर। नंद नंद गोप वृंद नारायण गोविंद। नंद नंद गोप वृंद नारायण गोविंद। वनमाली राधारमण गिरिधारी गोविंद। नीलमेघ सुंदर नारायण गोविंद। भक्त हृदय मंदार भानुकोटि सुंदर। नंद नंद गोप वृंद नारायण गोविंद। नारायण गोविंद। हरि 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 नारायण गोविंद। वनमाली राधारमण गिरिधारी गोविंद। गिरिधारी गोविंद। गिरिधारी गोविंद। गोविंद नाम संकीर्तनम गोविंद गोविंद। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो।
ಶ್ರೀಮದ್ ಭಗವದ್ಗೀತೆಯ 14ನೇ ಅಧ್ಯಾಯ, ಚತುರ್ದಶೋಧ್ಯಾಯ, ಗುಣತ್ರಯ ವಿಭಾಗ ಯೋಗ. ಇದರ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ, ಪರದೆ ಮೇಲೆ ಶ್ಲೋಕವನ್ನು ಹಂಚಿಕೊಂಡಿದ್ದೇವೆ. 14ನೇ ಅಧ್ಯಾಯ 14ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್. ತದೋತ್ತಮವಿದಾಂ ಭೋಗಾನ್ ಅಮಲಾನ್ ಪ್ರತಿಪದ್ಯತೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೇಷು ಜಾಯತೆ. ತಥಾ ಪ್ರಲೀನಸ್ತಮಸಿ ಊಢಯೋನಿಷು ಜಾಯತೆ. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ. ರಜಸಸ್ತು ಫಲಂ ದುಃಖಂ. ಅಜ್ಞಾನಂ ತಮಸಃ ಫಲಂ. ಸತ್ವಾತ್ ಸಂಜಾಯತೆ ಜ್ಞಾನಂ. ರಜಸೋ ಲೋಭ ಏವ ಚ. ಪ್ರಮಾದಮೋಹೌ ತಮಸಃ. ಭವತೋ ಜ್ಞಾನಮೇವ ಚ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಗುಣತ್ರಯಗಳು, 3 ಗುಣಗಳು. ನಾವು ನೀವು ಪ್ರತಿದಿನ ಈ 3 ಗುಣಗಳಲ್ಲೇ ಕಾಲವನ್ನು ವಿನಿಯೋಗ ಮಾಡುತ್ತಿದ್ದೇವೆ, ಹೌದಲ್ಲ? ಈ 3 ಗುಣಗಳನ್ನು ಬಿಟ್ಟು ಮತ್ತೊಂದಿಲ್ಲ. 3 ಗುಣಗಳು. ಯಾರೇ ಆಗಿರಲಿ ಈ 3 ಗುಣಗಳಲ್ಲೇ ವ್ಯವಹರಿಸತಕ್ಕದ್ದು. ಆದರೆ ಮನುಷ್ಯರಲ್ಲಿ ಎಷ್ಟು ಭಿನ್ನತೆ ನೋಡಿ, ಹೌದಲ್ಲ? ವಿಶ್ವದಾದ್ಯಂತ ಕೋಟ್ಯಾಂತರ ಜನರಿದ್ದಾರೆ. ಎಲ್ಲರೂ ಒಂದೇ ರೀತಿ ಇದ್ದಾರೇನು? ಇಲ್ವೇ? ನಮ್ಮ ವೈದ್ಯರು ತಿಳಿಸ್ತಾರೆ, ಪ್ರತಿಯೊಬ್ಬರ ಹೆಬ್ಬೆಟ್ಟು ಗುರುತು ಕೂಡ ಅತ್ಯಂತ ಉತ್ಕೃಷ್ಟವಾಗಿರುತ್ತೆ. ಎವ್ರಿ ಫಿಂಗರ್ ಪ್ರಿಂಟ್ ಈಸ್ ಯುನೀಕ್. ನೋಡಿ ಹೇಗಿದೆ, ಪ್ರತ್ಯೇಕ, ಒಬ್ಬರದು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಎಷ್ಟೇ ಕೋಟಿ ಜನರಿರಲಿ ಪ್ರತಿಯೊಬ್ಬರದು ಬೇರೆ ಬೇರೆ. ನೋಡಿ ಹೇಗಿದೆ.
ಶರೀರದಲ್ಲೇ ಆ ರೀತಿಯಲ್ಲಿ ಭೇದ ಇರುವಾಗ ಇನ್ನು ನಮ್ಮ ಗುಣದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟು ಭಿನ್ನತೆ ಇರುತ್ತೆ ನೋಡಿ. ಒಬ್ರು ಅತ್ಯಂತ ಸಾತ್ವಿಕರು, ಕೆಲವರು ಹಿಂದೆ ರಾಜಸಿಕರಾಗಿದ್ರು, ಈಗ ಸಾತ್ವಿಕರಾಗಿದ್ದಾರೆ. ಯಾಕೆ? ವಯಸ್ಸಾಗಿದೆ. ವಯಸ್ಸಾದಂತೆ ಪರಿಪಕ್ವತೆ ಹೆಚ್ಚಾಗಬೇಕು. ಆಗಲೇ ವಯಸ್ಸಾಗಿದ್ದಕ್ಕೂ ಸಾರ್ಥಕ, ಹೌದಲ್ಲ? ವಯಸ್ಸಾದರೂ ಕೂಡ ಇನ್ನೂ ಕೂಡ ತಮಸ್ಸಿನ ಅಜ್ಞಾನದಲ್ಲಿ, ಅಂಧಕಾರದಲ್ಲಿದ್ರೆ ಅವರಿಗೆ ವಯಸ್ಸಾಗಿದ್ರೂ ಕೂಡ ಯಾವ ಗೌರವವೂ ಕೂಡ ಇಲ್ಲ. ಯಾಕೆ? ಅವರು ಪರಿಪಕ್ವತೆಯನ್ನು ಸಾಧಿಸಿಲ್ಲ. ವಯಸ್ಸಾಗಿದೆ ಅಷ್ಟೇ, ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿನಲ್ಲಿ ಪರಿಪಕ್ವತೆ ಇಲ್ಲ. ವಿಚಾರ ಮಾಡಿ. ಆದ್ರಿಂದ ಈ 17ನೇ ಶ್ಲೋಕದಲ್ಲಿ ನಾವು ಕಳೆದ ಬಾರಿ ವಿಚಾರ ಮಾಡಿದ್ವು, ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ವಗುಣದಿಂದ ಜ್ಞಾನವು ವರ್ಧಿಸುವುದು, ಉದ್ಭವಿಸುವುದು. ರಜಸೋ ಲೋಭ ಏವಚ. ರಜೋಗುಣದಿಂದ ಲೋಭ. ಹೌದಲ್ಲ? ಯಾರೊಬ್ರು ಹಿರಿಯರು ಹೇಳಿದ್ರು, ಇನ್ ದಿಸ್ ವರ್ಲ್ಡ್ ದೇರ್ ಈಸ್ ಎವ್ರಿಥಿಂಗ್ a man needs. There is everything a man needs. In this world, there is everything a man needs. But the whole world is not enough for a single man's greed. ನೋಡಿ ಎಷ್ಟು ಚೆನ್ನಾಗಿದೆ. ಈ ಜಗತ್ತಿನಲ್ಲಿ ಎಲ್ಲವೂ ಇದೆ. ಮನುಷ್ಯನಿಗೆ ಯಾವ್ದು ಬೇಕೋ ಎಲ್ಲವೂ ಇದೆ. ಆದ್ರೆ ಇಡೀ ಜಗತ್ತನ್ನೇ ಕೊಟ್ಟರು ಕೂಡ ಒಬ್ಬನಿಗೆ ಅವನ ಲೋಭತ್ವ ಇದ್ರೆ ಆ ಇಡೀ ಜಗತ್ತು ಸಾಲದು ಅವನಿಗೆ. ಯಾಕೆ? ಲೋಭತ್ವ, ಗ್ರೀಡ್. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆಂದು ಬೊಬ್ಬಿಡುತ್ತಲಿ ಹಠವನಿದನು, ಏಕೆಂದು ರಚಿಸಿದನೋ ಬ್ರಹ್ಮನಿ ಬೇಕು ಜಪ, ಸಾಕೆ ನಿಪುದೆಂದಿಗೆಲೋ ಮಂಕುತಿಮ್ಮ. ಅವನು ಯಾವಾಗ ಸಾಕು ಅಂತಾನೆ ತಕ್ಷಣ ಅವನು ಸತ್ವಗುಣದ ವರ್ಗಕ್ಕೆ ಬಂದ್ಬಿಡ್ತಾನೆ. ಯಾವಾಗ ಇನ್ನೂ ಬೇಕು 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 ಅಂತ ಇರ್ತಾನೆ, ಇನ್ನು ರಜೋಗುಣ ಇದೆ, ಇನ್ನು ಪರಿಪಕ್ವತೆ ಸಾಲದು. ಹಾಗೆ ತಮೋಗುಣದ ಪ್ರಭಾವ ಪ್ರಮಾದ ಮೋಹವು, ಪ್ರಮಾದ ಮತ್ತು ವ್ಯಾಮೋಹ, ಇವೆರಡರಿಂದ ಆ ತಮೋಗುಣದ ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಹೌದಲ್ಲ? ಭವತಃ ಅಜ್ಞಾನಮೇವಚ. ಅವನದು ಅಜ್ಞಾನದ ಅಂಧಕಾರದ ಕೂಪದಲ್ಲೇ ಇರ್ತಾನೆ. ನೋಡಿ ಹಿಂದಿಯ ಭಾವಾನುವಾದ, सत्वगुण से सतोगुण से वास्तविक ज्ञान उत्पन्न होता है, रजोगुण से लोभ उत्पन्न होता है, और तमोगुण से अज्ञान, प्रमाद और मोह उत्पन्न होते हैं. From the mode of goodness, real knowledge develops. From the mode of passion, greed, Greed, greed develops. And from the mode of ignorance, foolishness, madness, and illusion develop. ಹೌದಾ? ಹಾಗಾದ್ರೆ ಈ ಮೂರು ಗುಣಗಳು ಇನ್ನು ಬೇರೆ ಬೇರೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಬೀರುತ್ತವೆ ನೋಡುವ 18ನೇ ಶ್ಲೋಕ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸುವುದು. ಈಗ 2 ಬಾರಿ ಶ್ಲೋಕವನ್ನು ಪಠಿಸುವ, ಪುನರಾವರ್ತನೆ ಮಾಡುವುದು. ಊರ್ಧ್ವಂ ಗಚ್ಚಂತೆ ಸತ್ವಸ್ಥಾಃ ಮಧ್ಯೇ ತಿಷ್ಠಂತೆ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಥೋ
ಗಚ್ಚಂತಿ ತಾಮಸಃ. ನೋಡಿ, ಈ ಮೂರು ಗುಣಗಳ ಯಾವ ರೀತಿಯಲ್ಲಿ ಅವುಗಳು ಪರಿಣಾಮವನ್ನು ಬೀರುತ್ತವೆ ಅನ್ನುವಂಥದ್ದು ತಿಳಿಸ್ತಾ ಇದೆ ಈ ಗುಣತ್ರಯ ವಿಭಾಗ ಯೋಗದ 18ನೆಯ ಶ್ಲೋಕ. ಮತ್ತೊಮ್ಮೆ, ಊರ್ಧ್ವಂ ಗಚ್ಚಂತೆ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಥೋ ಗಚ್ಚಂತಿ ತಾಮಸಃ. ಪದಚ್ಛೇದ ನೋಡಿಕೊಳ್ಳಿ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ. ಅಲ್ಲಿ ವಿಸರ್ಗ ಇಲ್ಲ, ಲೋಪವಾಗತ್ತೆ ವಿಸರ್ಗ, ಅದರಿಂದ ಅಲ್ಲಿ ವಿಸರ್ಗವನ್ನ ಮುದ್ರಣ ಮಾಡಿಲ್ಲ. ಆದ್ರೆ ನಾವು ಸಂಧಿ ವಿಚ್ಛೇದ ಮಾಡುವಾಗ ಆ ವಿಸರ್ಗವನ್ನ ಸೇರಿಸ್ಕೊಳ್ಬೇಕು, ಯಾಕಂದ್ರೆ ಬಹುವಚನ ಅದು. ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧಃ ಗಚ್ಚಂತಿ ತಾಮಸಾಃ. ಅನ್ವಯಾರ್ಥ ನೋಡಿಕೊಳ್ಳಿ. ಸತ್ವಸ್ಥಾಃ ಊರ್ಧ್ವಂ ಗಚ್ಚಂತಿ. ಸತ್ವಗುಣದಲ್ಲಿ ಸ್ಥಿತರಾದ ಪುರುಷರು ಊರ್ಧ್ವಂ ಸ್ವರ್ಗಾದಿ ಉಚ್ಚ ಲೋಕಗಳಿಗೆ, ಉತ್ತಮ ಲೋಕಗಳಿಗೆ ಗಚ್ಚಂತಿ ಹೋಗುತ್ತಾರೆ. ಸತ್ವಗುಣದ ಪರಿಣಾಮ ಅವನಿಗೆ ಊರ್ಧ್ವಲೋಕ, ಉತ್ತಮ ಲೋಕದ ಪ್ರಾಪ್ತಿ. ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ ಸತ್ವಗುಣದಲ್ಲಿ ಸ್ಥಿತರಾದ ಪುರುಷರು. ರಾಜಸಾಹ ರಜೋಗುಣದಲ್ಲಿ ಸ್ಥಿತರಾದ ಪುರುಷರು ಮಧ್ಯೆ ತಿಷ್ಠಂತಿ. ಮಧ್ಯದಲ್ಲಿ ಎಂದರೆ ಇದೇ ಮನುಷ್ಯ ಲೋಕದಲ್ಲೇ ಪುನಃ ಇರುತ್ತಾರೆ. ಜಘನ್ಯ ಗುಣವೃತ್ತಿಸ್ಥ. ಜಘನ್ಯ ತಮೋಗುಣದ ಕಾರ್ಯರೂಪಿ ನಿದ್ರೆ, ಪ್ರಮಾದ ಮತ್ತು ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸಾಹ ತಾಮಸ ಪುರುಷರು ಅಧಃ ಗಚ್ಚಂತಿ. ಅಧೋಗತಿಗೆ ಎಂದರೆ ಕೀಟ, ಪಶು ಮೊದಲಾದ ನೀಚ ಯೋನಿಗಳನ್ನು ಹಾಗೂ ನರಕಗಳನ್ನು ಪಡೆಯುತ್ತಾರೆ. ನೋಡಿ, ಪಾತಾಳಕ್ಕೆ ಹೋಗುತ್ತಾರವರು. ತಾಮಸಾಹ ಅಧಃ ಗಚ್ಚಂತಿ. ತಾಮಸಿಗರು ಕೆಳಗಿನ ಲೋಕ, ನೀಚ ಲೋಕ. ಸತ್ವಗುಣದವರು ಉಚ್ಚ ಲೋಕ, ತಮೋಗುಣದವರು ನೀಚ ಲೋಕವನ್ನು ಪಡೆಯುವರು. ತಾತ್ಪರ್ಯ ನೋಡಿಕೊಳ್ಳಿ. ಸತ್ವಗುಣದಲ್ಲಿ ಸ್ಥಿತರಾದ ಮನುಷ್ಯರು ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ. ರಜೋಗುಣದಲ್ಲಿ ನೆಲೆಸಿದವರು ಮಧ್ಯದಲ್ಲಿ ಅರ್ಥಾತ್ ಮನುಷ್ಯ ಲೋಕದಲ್ಲೇ ಇರುತ್ತಾರೆ. ಮತ್ತು ತಮೋಗುಣದ ಕಾರ್ಯರೂಪಿ ನಿದ್ರೆ, ಪ್ರಮಾದ, ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸ ಪುರುಷರು ಅಧೋಗತಿಗೆ ಎಂದರೆ ಕೀಟ, ಪಶು ಮೊದಲಾದ ನೀಚ ಯೋನಿಗಳಲ್ಲಿ ಹಾಗೂ ನರಕಗಳಿಗೆ ಹೋಗುತ್ತಾರೆ. ನೋಡಿ ಪರಿಣಾಮ ಹೇಗಿದೆ. ನಮಗೆ ಬರೀ ಈ ಲೋಕದ ಮಾತ್ರ ಗೊತ್ತು, ಈ ಶರೀರ ಬಿಟ್ಟ ನಂತರ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ ನಮಗೆ. ಆದರೆ ನಾವೇ ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಮುಂದೆ ಎಲ್ಲಿ ಹೋಗಬೇಕು ನಾವಿಲ್ಲೇ ನಿರ್ಧಾರ ಮಾಡಿಬಿಡುತ್ತೇವೆ. ನೋಡಿ, ನಿಮ್ಮ ಗುಣ ಹೇಗೋ ಹಾಗೆ ನಿಮ್ಮ ಪರಿಣಾಮ. ನೋಡಿ, ಆಸ್ ಯು ಸೋ ಯು ರೀಪ್. ಯಾವ ಬೀಜವನ್ನು ಬಿತ್ತಿದ್ದೀರೋ ಅದೇ ಮರವನ್ನೇ ನೀವು ಪಡೆಯುವುದು. ಹೌದಲ್ಲ? ಆಸ್ ಯು ಸೋ ಯು ರೀಪ್. ನಾವು ಬೇವಿನ ಬೀಜವನ್ನು ಬಿತ್ತಿ ಮಾವಿನ ಹಣ್ಣು ಬೇಕು ಅಂದ್ರೆ ಮಾವಿನ ಬೀಜವನ್ನು ಬಿತ್ತಿದ್ದೇವೆ, ಆದ್ದರಿಂದ ಮಾವಿನ ಹಣ್ಣೆ ಸಿಗುವುದು. ವಿಚಾರ ಮಾಡಿ. ನಿಮ್ಮ ಗುಣ ಹೇಗಿದೆಯೋ ಅದರಂತೆ ನಿಮ್ಮ ಪರಿಣಾಮ, ಅದರಂತೆ ನಿಮ್ಮ ಗತಿ, ಅದರಂತೆ ನಿಮ್ಮ ಲಕ್ಷ್ಯ. ಹೌದಲ್ಲ? ಆಚಾರ್ಯ ಶಂಕರರು ಉತ್ತಮವಾಗಿ ಈ ಶ್ಲೋಕಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ನೋಡುವ 14ನೇ ಅಧ್ಯಾಯದ 18ನೇ ಶ್ಲೋಕದ ಶಾಂಕರ ಭಾಷ್ಯ. ಅದಕ್ಕೂ ಮುನ್ನ
ಹಿಂದಿ ಹಾಗೂ ಆಂಗ್ಲ ಭಾಷೆಯ ಅನುವಾದವನ್ನು ನೋಡಿ ಬಿಡೋಣ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ तामसाः। सतोगुणी सत्वगुणी व्यक्ति क्रमशः उच्च लोकों को ऊपर जाते हैं, रजोगुणी इसी पृथ्वी लोक पे रह जाते हैं, और जो अत्यंत गर्हित तमोगुण में स्थित हैं वे नीचे नरक लोकों को जाते हैं। Those situated in the mode of goodness gradually go upward to the higher planets. Those in the mode of passion live on the earthly planets, and those in the mode of ignorance go down to the hellish worlds. ನೋಡುವ ಈ ಶ್ಲೋಕದ ಶಾಂಕರ ಭಾಷ್ಯ. ಶಾಂಕರ ಭಾಷ್ಯ ಪ್ರಾರಂಭ ಮಾಡುವ ಮುನ್ನ ಆಚಾರ್ಯ ಶಂಕರರು ಅವತರಣಿಕ ಆ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ವಾತ್ ಲಬ್ಧಾತ್ಮಕಾತ್ ಸಂಜಾಯತೆ ಸಮುತ್ಪದ್ಯತೆ ಜ್ಞಾನಂ ರಜಸಃ ಲೋಭ ಏವಚ ಪ್ರಮಾದ ಮೋಹೌ ಚ ಉಭೌ ತಮಸಃ ಭವತಃ ಅಜ್ಞಾನಮೇವ ಚ ಭವತಿ. ಇದು ಕಳೆದ ಶ್ಲೋಕದ ಭಾಷ್ಯ. ಈಗ ತಿಳಿಸ್ತಾ ಇದ್ದಾರೆ, ಈ ಹುಟ್ಟಿಕೊಂಡ ಸತ್ವದಿಂದ ಜ್ಞಾನವು ಉಂಟಾಗುತ್ತದೆ. ರಜಸ್ಸು ಹುಟ್ಟಿಕೊಂಡರೆ ಅವನಿಗೆ ಲೋಭ ಉಂಟಾಗುತ್ತದೆ. ತಮಸ್ಸಿನಿಂದ ಪ್ರಮಾದ ಮೋಹ ಎರಡೂ ಕೂಡ ಆಗತ್ತೆ. ಅಜ್ಞಾನವು ಕೂಡ ತಮಸ್ಸಿನ ಪ್ರಭಾವ. ಆದ್ದರಿಂದ ಇದರ ಗತಿ ಹೇಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ 18ನೇ ಶ್ಲೋಕದ ಭಾಷ್ಯದಲ್ಲಿ. ಕಿಂಚ ಊರ್ಧ್ವಂ ಗಚ್ಚಂತಿ ದೇವಲೋಕಾದಿಷು ಉತ್ಪದ್ಯಂತೆ ಸತ್ವಸ್ಥಾಃ ಸತ್ವಗುಣ ವೃತ್ತಸ್ಥಾಃ ಮಧ್ಯೆ ತಿಷ್ಠಂತಿ ಮನುಷ್ಯೇಷು ಉತ್ಪದ್ಯಂತೆ ರಾಜಸಾಃ ಜಘನ್ಯ ಗುಣ ವೃತ್ತಸ್ಥಾಃ ಜಘನ್ಯಶ್ಚ ಅಸೌ ಗುಣಶ್ಚ ಜಘನ್ಯ ಗುಣಃ ತಮಃ ತಸ್ಯ ವೃತ್ತಂ ನಿದ್ರಾಲಸ್ಯಾದಿ. ಅದರ ಪ್ರಭಾವ ನಿದ್ರೆ ಮತ್ತು ಆಲಸ್ಯ. ತಸ್ಮಿನ್ ಸ್ಥಿತಾಃ ಜಘನ್ಯ ಗುಣ ವೃತ್ತಸ್ಥಾಃ ಅಥವಾ ವೃತ್ತಿಸ್ಥಾಃ ಎರಡು ಒಂದೇ. ಜಘನ್ಯ ಗುಣ ವೃತ್ತಸ್ಥಾಃ ಮೂಢಾಃ ಅಧೋ ಗಚ್ಚಂತಿ ಪಶ್ವಾದಿಷು ಉತ್ಪದ್ಯಂತೆ ತಾಮಸಾಃ ಪಶ್ವಾದಿಯೋನಿಷು ಜಾಯಂತೆ. ಭಾಷ್ಯಾರ್ಥ ನೋಡಿಕೊಳ್ಳಿ. ಸತ್ವಸ್ಥರು ಎಂದರೆ ಸತ್ವಗುಣದ ವ್ಯಾಪಾರದಲ್ಲಿರುವವರು ಮೇಲಕ್ಕೆ ಹೋಗುವರು, ದೇವಲೋಕವೇ ಮುಂತಾದವುಗಳಲ್ಲಿ ಹುಟ್ಟುತ್ತಾರೆ. ರಾಜಸರು ನಡುವೆ ಇರುವರು, ಮನುಷ್ಯರೊಳಗೆ ಹುಟ್ಟುವರು. ಜಘನ್ಯ ಗುಣವೃತ್ತಸ್ಥರು ಕೆಳಗಿನ ಗುಣವಾದ ತಮಸ್ಸು ಜಘನ್ಯ ಗುಣವು, ಅದರ ವೃತ್ತವು ಎಂದರೆ ನಿದ್ರೆ ಆಲಸ್ಯ ಮುಂತಾದ ವ್ಯಾಪಾರವು. ಅದರಲ್ಲಿ ಇರುತ್ತಿರುವ ಜಘನ್ಯ ಗುಣವೃತ್ತಸ್ಥ ಆದಂತಹ ಮೂಢರು ಕೆಳಕ್ಕೆ ಹೋಗುವರು. ತಾಮಸರು ಪಶುಗಳೇ ಮುಂತಾದ ಯೋನಿಗಳಲ್ಲಿ ಹುಟ್ಟುತ್ತಾರೆ. ನೋಡಿ ಯಾವ ರೀತಿ ಗತಿ ಇದೆ. ಹೀಗೆ 3 ದಿವಸಗಳ ಕೆಳಗೆ ಒಬ್ಬ ಭಕ್ತರ ಮನೆಯಲ್ಲಿ ಸತ್ಸಂಗವನ್ನು ಮಾಡುತ್ತಿದ್ದಾಗ ಅವ್ರು ಕೇಳಿದ್ರು, ಸ್ವಾಮೀಜಿ, ಈ ಒಂದು ವೃತ್ತಿಗಳ ಸುಳಿಯಿಂದ, ವೃತ್ತಿಗಳು ಅಂದ್ರೇನು? ಆಲೋಚನೆಗಳ ಸುಳಿ, ಗುಣದಲ್ಲಿ ಬಾಧಿತರಾಗಿರುವುದು. ಇದನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕಾದ್ರೆ ನಮ್ಮ ಸಾಧನೆ ಹೇಗಿರಬೇಕು? ಸದಾ ಸತ್ವಗುಣದಲ್ಲಿ ಇರಬೇಕಾದ್ರೆ ಮನಸ್ಸಿಗೆ ಹೇಗೆ ನಾವು ತರಬೇತಿಯನ್ನು ಕೊಡಬೇಕು? ಹೌ ಶುಡ್ ಬಿ ಟ್ರೈನ್ ಅವರ್ ಮೈಂಡ್ ಟು ಲೀಡ್ ದ ಮೈಂಡ್ ಟು ಬಿ ಆಲ್ವೇಸ್ ಇನ್ ದಿ ಸಾತ್ವಿಕ್ ಮೂಡ್. ಆಗ ನಾವು ಡಿ.ವಿ. ಗುಂಡಪ್ಪನವರ ಒಂದು ಕಗ್ಗದ ಶ್ಲೋಕದ ಮುಖಾಂತರ ಅವರಿಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೋಡಿ. ಆ ಶ್ಲೋಕ, ಆ ಕಗ್ಗದ ಶ್ಲೋಕ ಹೀಗಿದೆ. ಬಹಳ ಚೆನ್ನಾಗಿದೆ. ಯಾವ ರೀತಿಯಲ್ಲಿ ಗುಣಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು, ಸದಾ ಸತ್ವಗುಣಕ್ಕೆ ಮನಸ್ಸನ್ನು ಕೊಂಡೊಯ್ಯುವುದು ಹೇಗೆ?
ನೋಡಿ, ಬಹಳ ಚೆನ್ನಾಗಿ ತಿಳಿಸ್ತಾ ಇದೆ ಈ ಕಗ್ಗದ ಶ್ಲೋಕ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಪರಮ ತತ್ವವ ಕಂಡ ಗುರುವನ್ನರಸುವುದೆಲ್ಲಿ, ದೊರೆತಂದು ನೀ ಧನ್ಯ ಮಂಕುತಿಮ್ಮ. ದೊರೆತಂದು ನೀ ಧನ್ಯ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ತರಣಿ ದರ್ಶನಕ್ಕಿಂತ, ತರಣಿ ಅಂದ್ರೆ ಸೂರ್ಯ, ಸೂರ್ಯನನ್ನು ನೇರವಾಗಿ ನೋಡಲು ಸಾಧ್ಯ ಇಲ್ಲ. ನೇರ ನೋಡಿದ್ರೆ ಹಾನಿ ಕಣ್ಣಿಗೆ, ಹೌದಲ್ಲ? ಕಿರಣ ಅನುಭವ ಸುಲಭ. ಆದರೆ ಆ ಕಿರಣಗಳು, ಸೂರ್ಯನ ಕಿರಣ ನಮ್ಮ ಚರ್ಮವನ್ನು ಸ್ಪರ್ಶ ಮಾಡಿದಾಗ ಅದರ ಅನುಭವ ಬಹಳ ಸುಲಭ. ತರಣಿ ದರ್ಶನಕ್ಕಿಂತ, ಸೂರ್ಯನನ್ನು ನೇರವಾಗಿ ನೋಡುವುದಕ್ಕಿಂತ ಅವನ ಕಿರಣಗಳ ಅನುಭವ ನಮಗೆ ಸುಲಭವಾಗಿ ಗೋಚರವಾಗುವುದು. ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಶಾಸ್ತ್ರವನ್ನು ಎಲ್ಲರೂ ಕೂಡ ಸುದೀರ್ಘವಾಗಿ ಆಳವಾಗಿ ಅಧ್ಯಯನ ಮಾಡಲು ಸಾಧ್ಯ ಇಲ್ಲ. ಯಾಕೆ? ಕಲಿಯುಗದ ಪ್ರಭಾವ. ಈಗ ಮೊಬೈಲ್ ಹಾವಳಿ, ಟಿವಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ತರಾವರಿಯಾದಂತಹ ಒಂದು ಮೀಡಿಯಾ ಸುಳಿಗಳಲ್ಲಿ, ಸಂಕೋಲೆಗಳಲ್ಲಿ ಸಿಲುಕಿಕೊಂಡು ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಲು ಸಮಯವಿಲ್ಲ, ಪುರುಸುತ್ತಿಲ್ಲ ನಮಗೆ. ಸರಿ ಉದಾಹರಣೆ. ಆದರೆ ಉಪಮೆಗಳು, ದೃಷ್ಟಾಂತಗಳು, ಉದಾಹರಣೆಗಳನ್ನು ಕೊಡ್ತಾ ಹೋದಾಗ ಅವರಿಗೆ ಆ ಪರಮಶಾಸ್ತ್ರದಲ್ಲಿ ಏನು ಅಡಗಿದೆ ತತ್ವ ತಿಳಿದುಕೊಳ್ಳಲು ಅವರಿಗೆ ಸುಲಭವಾಗುವುದು. ಹಾಗಾದರೆ ಆ ಪರಮ ತತ್ವವನ್ನು ಕಂಡಂತಹ ಗುರುಗಳನ್ನು ನಾವು ಎಲ್ಲಿ ಅರಸುವುದು, ಎಲ್ಲಿ ಹುಡುಕುವುದು? ಪರಮ ತತ್ವವ ಕಂಡ ಗುರುವನ್ನರಸುವುದೆಲ್ಲಿ? ಎಲ್ಲಿಂತ ಹುಡ್ಕೋಣ ಅವ್ರನ್ನ? ಯಾವಾಗ ಆ ಗುರುಗಳು ದೊರೆಯುತ್ತಾರೋ, ದೊರೆತಾಗ ನೀನ್ ಧನ್ಯ, ನೀನು ನಿಜವಾಗಲೂ ಪುಣ್ಯವಂತ. ಅಂತಹ ಸದ್ಗುರುಗಳು ನಿನಗೆ ದೊರಕಿದ್ದಾರಲ್ಲ, ಅದು ನಿನ್ನ ಅಹೋಭಾಗ್ಯ. ಆವಾಗಲೇ ನಮ್ಮ ಗುಣಗಳನ್ನು ನಾವು ಸರಿಪಡಿಸ್ಕೊಳ್ಳೋದು. ಯಾವಾಗ? ಸದ್ಗುರುಗಳು ದೊರಕಿದಾಗ. ಅಂತಹ ಗುರುಗಳನ್ನು ಹುಡುಕ್ಬೇಕು ನಾವು. ಎಲ್ಲಪ್ಪ ಹುಡುಕೋದು ಅಂತಂದ್ರೆ ಕೇಳಿಕೊಳ್ಳಿ, ಭಗವಂತನ ಪ್ರಾರ್ಥಿಸಿಕೊಳ್ಳಿ, ಅಂತಹ ಗುರುಗಳು ನಮಗೆ ಸಿಗಲಿ, ಮಾರ್ಗದರ್ಶನ ಸರಿಯಾದಂತಹ ರೀತಿಯಲ್ಲಿ ಸಿಗಲಿ. ನಮ್ಮ ತಮೋಗುಣ ರಜೋಗುಣಗಳನ್ನು ದಾಟಿ ಸತ್ವಗುಣದಲ್ಲಿ ಇರುವಂತೆ ನಮಗೆ ಗುರುಗಳು ಪ್ರೇರೇಪಿಸುವರು. ನೋಡಿ ಇದರ ಆಂಗ್ಲ ಭಾಷೆಯ ಭಾವನೆ. It is easier to bask in sunlight than look at the sun directly. It is easier to understand by examples than to learn all the scriptures firsthand. We all want to learn about the universal truth. But is there a teacher who can simplify it for us? Where can we start the search for him? You will be fortunate the day you get him. ಮಂಕುತಿಮ್ಮ. ವಾಚ್ಯಾರ್ಥ ನೋಡಿಕೊಳ್ಳಿ. ಕಿರಣ ಅನುಭವ. ಕಿರಣ ಅನುಭವ ಅಂದ್ರೆ ಸ್ಪರ್ಶ ಜ್ಞಾನ. ಆ ಒಂದು ಶಾಖ ಯಾವ ಸ್ಪರ್ಶವಾಗತ್ತೆ, ಕಿರಣ ಅನುಭವ. ಸರಿ ಉದಾಹರಣೆ. ಸರಿ ಉದಾಹರಣೆ. ಗುರುವನರಸುವುದೆಲ್ಲಿ? ಗುರುವನು ಅರಸುವುದು ಎಲ್ಲಿ? ದೊರೆತಂದು, ದೊರೆತ ಅಂದು ಯಾವಾಗ ದೊರೆಯುತ್ತಾರೋ ಆ ದಿನ. ತರಣಿ ಸೂರ್ಯ ಪರಮ ಅತ್ಯುತ್ತಮವಾದಂತಹ ಜ್ಞಾನ. ಭಾವಾರ್ಥ ನೋಡಿಕೊಳ್ಳಿ. ಸೂರ್ಯನನ್ನು ನೋಡುವುದಕ್ಕಿಂತ ಅವನ ಕಿರಣಗಳಿಂದ ಹೊರಸೂಸುವ ಬೆಳಕು ಸಹನೀಯ. ಅತ್ಯುತ್ತಮ ಶಾಸ್ತ್ರಗಳನ್ನು ಅರಿಯುವುದಕ್ಕಿಂತ ಅದರ ಸಾರವನ್ನು ಉದಾಹರಣೆಯಾಗಿ ನೋಡಿದರೆ ಅರ್ಥವಾಗುವುದು ಸುಲಭ. ಹಾಗೆ ಪರಮ ತತ್ವವನ್ನು ಅರಿತ ಗುರುವನ್ನು ಅರಸುವುದು ಎಲ್ಲಿ? ಅಂತಹ ಗುರು ದೊರೆತ ದಿನ ನೀನು ಧನ್ಯ ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಡ್ಡಪ್ಪನವರು ಈ ಮುಕ್ತಕದಲ್ಲಿ.
ಸೂರ್ಯನನ್ನು ನೋಡಿದರೆ ಕಣ್ಣು ಕುಕ್ಕುತ್ತದೆ. ಹಾಗೆ ನೋಡಲು ಕ್ಷಮತೆ ಬೇಕು, ನೋಡಬಾರದು. ನೋಡಲು ಕ್ಷಮತೆ ಬೇಕು. ಆಮೇಲೆ ಸುಮ್ಮನೆ ನೋಡಕ್ ಹೋಗಿ ಕಣ್ಣೆ ಹಾಳಾಗ್ಬಿಟ್ರೆ ಕಷ್ಟ ಆಗತ್ತೆ. ಅದು ಸನ್ ಗೇಜಿಂಗ್ ಅಂತಲೂ ಕೂಡ ಒಂದು ಅಭ್ಯಾಸ ಇದೆ. ಆದ್ರೆ ಅದನ್ನು ನುರಿತ ಶಿಕ್ಷಕರಿಂದ ಕಲ್ತುಕೊಳ್ಬೇಕು. ಎಲ್ಲರೂ ಮಾಡಕ್ ಹೋಗ್ಬೇಡಿ. ಸೂರ್ಯನನ್ನು ನೋಡಿದರೆ ಕಣ್ಣು ಕುಕ್ಕುತ್ತದೆ, ಹಾಗೆ ನೋಡಲು ಕ್ಷಮತೆ ಬೇಕು. ಆದರೆ ಸೂರ್ಯನ ಕಿರಣಗಳು ಹೊರಸೂಸುವ ಬೆಳಕು ನಮಗೆ ಬಹಳ ಹಿತ ಅಲ್ಲವೇ? ಹಾಗೆಯೇ ಯಾವುದಾದರೂ ವಿಚಾರವನ್ನು ಕೈಗೆತ್ತಿಕೊಂಡಾಗ ಅದನ್ನು ಪ್ರತಿಪಾದಿಸುವ ಶಾಸ್ತ್ರದ ಮೂಲವನ್ನು ಹುಡುಕಿ ಅದನ್ನು ಅರ್ಥೈಸಿಕೊಂಡು ಅನುಸಂಧಾನ ಮಾಡುವುದು ಸುಲಭ ಮಾರ್ಗವಲ್ಲ. ಆದರೆ ಅದನ್ನು ಓದಿ ಅನುಸಂಧಾನ ಮಾಡಿಕೊಂಡವರ ಉದಾಹರಣೆ ಅಥವಾ ಅವರು ನೀಡುವ ಉದಾಹರಣೆಯಿಂದ ಆ ಶಾಸ್ತ್ರದ ಹಿಂದಿರುವ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಆದರೆ ನಮಗೆ ಹಾಗೆ ಶಾಸ್ತ್ರವನ್ನು ಸರಿ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಹಾಗೆ ನಮಗೆ ಬೋಧಿಸುವ ಗುರು ಸಿಗಬೇಕಲ್ಲ. ನಮ್ಮ ಸಮಾಜದಲ್ಲಿ ಸಿಗುವ ಬಹಳಷ್ಟು ಗುರು ಸನ್ಯಾಸಿ ಸ್ವಾಮಿಗಳು ನಮಗೆ ಆ ದೇವರನ್ನೇ ತೋರಿಸಿಬಿಡ್ತಾರೆ. ತಾವೇ ಅಜ್ಞಾನದ ಕೂಪದಲ್ಲಿ ಬಿದ್ದು ಜಾತಿವಾದ, ಸ್ವಾರ್ಥ, ದುಡ್ಡು, ಗುಂಪುಗಾರಿಕೆ, ಅನಾಚಾರ, ಗೂಂಡಾಗಿರಿಯನ್ನು ಮಾಡುತ್ತಾ ಕೋಟಿ ಕೋಟಿ ಹಣ ಲೂಟಿ ಮಾಡುತ್ತಾ ಹೊರ ಪ್ರಪಂಚಕ್ಕೆ ತಾವು ದೇವರ ಅಪರಾವತಾರವೆಂಬಂತೆ ತೋರುವ ಈ ಢೋಂಗಿಗಳು ನಮಗೆ ಉದಾಹರಣೆಯಾಗಲು ಸಾಧ್ಯವಿಲ್ಲ. ಅಥವಾ ನಮಗೆ ಕಿರಣಾನುಭವವನ್ನು ನೀಡಲಿಕ್ಕೂ ಸಮರ್ಥರಲ್ಲ. ಇವರು ನಮ್ಮನ್ನು ಆ ಪರಮತತ್ವದಿಂದ ದೂರವಿಟ್ಟು ನಮ್ಮ ಮೇಲೆ ತಮ್ಮದೇ ಆಧಿಪತ್ಯ ಸ್ಥಾಪಿಸಲು ಸಮರ್ಥರಷ್ಟೇ. ಇಂತಹವರಿಂದ ನಾವು ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು. ದೇವಸ್ಯ ಭರ್ಗ ಧೀಮಹಿ. ನೋಡಿ, ಗಾಯತ್ರಿ ಮಂತ್ರದ ಒಂದು ವಾಕ್ಯ ಇದು. ದೇವಸ್ಯ ಭರ್ಗ ಧೀಮಹಿ, ಭರ್ಗೋ ದೇವಸ್ಯ ಧೀಮಹಿ ಎಂದರೆ ಪರಮ ಜ್ಞಾನದ ಪ್ರತೀಕವಾದ ದಿವಿಯ ಬೆಳಕಿಗೆ, ಭರ್ಗೋ ದೇವಸ್ಯ ಧೀಮಹಿ ಪರಮ ತತ್ವದ ಪ್ರತೀಕವಾದ ದಿವ್ಯ ಬೆಳಕಿಗೆ, ದಿವ್ಯ ಅಂದ್ರೆ ದಿವ್ಯ ಬೆಳಕಿಗೆ ನಾನು ಶರಣಾಗುತ್ತೇನೆ ಎಂದು ಅರ್ಥ. ಭರ್ಗೋ ದೇವಸ್ಯ ಧೀಮಹಿ. ಬ್ರಹ್ಮರ್ಷಿ ವಿಶ್ವಾಮಿತ್ರ ಪ್ರತಿಪಾದಿಸಿದ ಗಾಯತ್ರಿಯ ಮೂಲ ಸತ್ವ ಇದು. ಜಗತ್ತಿನ ಜೀವಾತ್ಮರ ಉದ್ಧಾರಕ್ಕೆ ತಪಸ್ಸನ್ನು ಮಾಡಿದ ಮಹಾತ್ಮರು ಅವರು ನಮಗೆ ಉದಾಹರಣೆಯಾಗಬೇಕು. ಅಂತಹ ಗುರುಗಳು ನಮಗೆ ಸಿಗಬೇಕು. ಅಂತಹ ಗುರುಗಳು ಸಿಕ್ಕರೆ ನಾವು ಧನ್ಯರಾಗುತ್ತೇವೆ. ಅವರು ಪ್ರತಿಪಾದಿಸಿದ ಸತ್ವ ಮತ್ತು ತತ್ವವನ್ನು ನಾವು ನಮ್ಮ ಅಂತರಂಗದಲ್ಲಿ ಅನುಸಂಧಾನ ಮಾಡಿಕೊಂಡರೆ, ಆ ತತ್ವ ನಮ್ಮಲ್ಲಿ ಸ್ಥಿರವಾದರೆ ನಾವು ಸಹ ಖಂಡಿತ ಒಂದಲ್ಲ ಒಂದು ದಿನ ಧನ್ಯರಾಗುತ್ತೇವೆ ಅಲ್ವೇ? ಅದರಿಂದ ಯಾವ ರೀತಿಯಲ್ಲಿ ಗುಣಗಳನ್ನು ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ, ನಾವು ಮಹಾತ್ಮರ ದಿವ್ಯ ಗುರುಗಳ ಶ್ರೀಚರಣಗಳಿಗೆ ಶರಣಾಗಿ ಅವರು ಹೇಳಿದಂತಹ ಉಪದೇಶಗಳನ್ನು ಶ್ರವಣ ಮಾಡಿ ಅದರಂತೆ ನಾವು ಆಚರಿಸುತ್ತಿದ್ದರೆ ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ, ಸತ್ವಗುಣದಿಂದ ತತ್ವಗುಣ, ಗುಣಾತೀತರಾಗಲು ಸಾಧ್ಯ. ಉಳಿದ ವಿಚಾರಗಳನ್ನು ನಾಳೆ ದಿವಸ ಆದಿತ್ಯವಾಸರ ಮುಂದುವರಿಸೋಣ. ಗುಣತ್ರಯ ವಿಭಾಗ ಯೋಗದ ಮುಂದಿನ ಶ್ಲೋಕಗಳನ್ನು ನಾಳೆ ವಿಶ್ಲೇಷಣೆ ಮಾಡುವ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಸಂಜೆ 7 ಗಂಟೆಗೆ ಸರಿಯಾಗಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.